ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಶ್ರೀಮತಿ ಅರ್ಪಣಾ ಮೋಹನ್ ಕುಮಾರ್, ಗಣಿತ ಶಿಕ್ಷಕಿ. ಪೈನ ಅಂದಾಜು ಬೆಲೆಯ ದಿನವನ್ನು ಜುಲೈ 22ರಂದು ಆಚರಿಸಲಾಗುತ್ತದೆ. ಇದನ್ನು ಪೈ ಅಂದಾಜು ದಿನ ಅಥವಾ ಕ್ಯಾಶುಯಲ್ ಪೈ ಡೇ ಎಂದೂ ಸಹ ಕರೆಯಲಾಗುತ್ತದೆ. ಈ ದಿನವನ್ನು ಆಚರಿಸಲು ಕಾರಣವೇನೆಂದರೆ, ಪೈನ ಅಂದಾಜು ಮೌಲ್ಯ 22/7 ಆಗಿದೆ. ಇದು ಜುಲೈ 22ನೇ ದಿನಾಂಕದೊಂದಿಗೆ ಹೊಂದಿಕೆಯಾಗುತ್ತದೆ. ಹಾಗಾಗಿ ಇದನ್ನು ಪೈನ ಅಂದಾಜು ಬೆಲೆಯ ದಿನ ಎಂದು ಘೋಷಿಸಲಾಗಿದೆ. ಪೈ ಒಂದು ಗಣಿತದ ಸ್ಥಿರಾಂಕವಾಗಿದ್ದು, ವೃತ್ತದ ಪರಿಧಿಯನ್ನು ಅದರ ವ್ಯಾಸದಿಂದ ಭಾಗಿಸಿದಾಗ ಸಿಗುವ ಅನುಪಾತವಾಗಿದೆ. ಇದರ ಬೆಲೆ 22/7. ದಶಮಾಂಶ ವಿಸ್ತರಣೆಯಲ್ಲಿ 3.1415 ಇತ್ಯಾದಿ ಎಂದು ಹೇಳಲಾಗುತ್ತದೆ. ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಇದನ್ನು ಆಧುನಿಕ ಕಂಪ್ಯೂಟಿಂಗ್ ಉಪಕರಣಗಳ ಆವಿಷ್ಕಾರದ ಮೊದಲು ವ್ಯಾಪಕವಾಗಿ ಬಳಸಲಾಗುತ್ತಿತ್ತು. ಜುಲೈ 22ರಂದು ಪೈ ಅಂದಾಜು ದಿನವನ್ನು ಆಚರಿಸುವುದರಿಂದ ಗಣಿತದ ಉತ್ಸಾಹಿಗಳಿಗೆ, ಶಿಕ್ಷಣ ತಜ್ಞರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಗಣಿತದ ಅದ್ಭುತಗಳಿಗೆ ಮೆಚ್ಚುಗೆ ಮತ್ತು ಕುತೂಹಲವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಪೈನ ದಿನವನ್ನು ಸಾಮಾನ್ಯವಾಗಿ ಮಾರ್ಚ್ 14ರಂದು ಸಹ ಆಚರಿಸಲಾಗುತ್ತದೆ, ಏಕೆಂದರೆ ಪೈನ ಮೊದಲ 3 ಅಂಕೆಗಳನ್ನು ಅಂದರೆ 3.14 ಅನ್ನು ಪ್ರತಿನಿಧಿಸುತ್ತದೆ. ಪೈನ ಬೆಲೆಯನ್ನು ಪಡೆಯಲು ಬಳಸುವ ಸೂತ್ರ ಪರಿಧಿ /ವ್ಯಾಸ. ಪೈ ಒಂದು ವಿಶಿಷ್ಟವಾದ ಸಂಖ್ಯೆಯಾಗಿ ರೇಖಾಗಣಿತದಲ್ಲಿ ಮೆರುಗನ್ನು ಹೊಂದಿದೆ.